ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ 5,000 ಸಸಿ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ತಾತಳಗೇರದಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಅಭಿಯಾನದ ಅಂಗವಾಗಿ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಸಸಿಗಳನ್ನು ಇಟ್ಟು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಬಾಜಾ ಭಜಂತ್ರಿಗಳ ಸಮೇತ ನಡೆಸಿದ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿ ಮಾತನಾಡಿ, ಈ ಬಾರಿಯ ಮುಂಗಾರಿನಲ್ಲಿ ಇಂತಹ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂದು ಗ್ರಾಮದಲ್ಲಿ ಚಾಲನೆ ನೀಡಿದ ಅಭಿಯಾನ ಗ್ರಾಮ, ಹೋಬಳಿ, ತಾಲೂಕು ಸೇರಿ ವಿವಿಧೆಡೆ ಸಂಚರಿಸಿ ಸಸಿ ನೆಡಲಾಗಿದೆ. ಬರುವ ಆಗಸ್ಟ್ ತಿಂಗಳ ಕೊನೆಯ ತನಕ ಈ ಅಭಿಯಾನ ನಡೆಯುತ್ತೆ ಎಂದರು. ಪ್ರತಿಯೊಬ್ಬರು ಕೂಡ ಸಸಿಗಳನ್ನು ನೆಟ್ಟು ಅದಕ್ಕೆ ತಮ್ಮ ಮಕ್ಕಳ ಹೆಸರಿಟ್ಟು ಬೆಳೆಸಬೇಕು. ಮಕ್ಕಳಂತೆ ಸಸಿಗಳನ್ನು ಕೂಡ ಬೆಳೆಸಿ ದೊಡ್ಡ ಮರಗಳನ್ನಾಗಿ ಮಾಡಿದಲ್ಲಿ ಪರಿಸರ ರಕ್ಷಣೆಯಾಗುತ್ತೆ. ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ವಾಸವನ್ನ ಬಿಟ್ಟುಕೊಟ್ಟು ಹೋಗಲು ಸಾಧ್ಯವಾಗುತ್ತೆ ಎಂದರು. ಸಸಿ ನೆಡುವುದಷ್ಟೇ ಸಾಲಲ್ಲ, ಅದನ್ನ ಪಾಲನೆ ಪೋಷಣೆ ಮಾಡುವುದು ಅತ್ಯಂತ ಮಹತ್ವದ ಕೆಲಸ. ಇದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಎಂದರು. ನಂತರ ಶಾಲಾ ಆವರಣದಲ್ಲಿ ಸಸಿಯನ್ನು ನೆಡಲಾಗಿದೆ. ಈ ಸಂದರ್ಭದಲ್ಲಿ ಪಿಯುಸಿಯಲ್ಲಿ 92% ಅಂಕ ಪಡೆದ ಗ್ರಾಮೀಣ ವಿದ್ಯಾರ್ಥಿ ಕನಕಪ್ಪ ಮೇದರ್ ಈತನಿಗೆ ಸನ್ಮಾನಿಸಲಾಗಿದೆ. ನಮ್ಮ ತಾತಳಗೇರ ಗ್ರಾಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಚಾಲನೆ ಮುಖಾಂತರ ಎತ್ತು ಬಂಡಿ ಮುಖಾಂತರ ವಿಜೃಂಭಣೆಯಿಂದ ಚಾಲನೆ ನೀಡಿದರು. ಯಾರು ಉಮೇಶ್ ಕೆ ಮುದ್ನಾಳ್ ಅಣ್ಣವರು. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಸಿ ನೆಟ್ಟು ಮತ್ತು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಕನಕಪ್ಪ ಎಂಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ಸೈನ್ಸ್ ಸ್ಟೂಡೆಂಟ್ 91% ಮಾಡಿದ್ದು ಅವನಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ಉಮೇಶ್ ಅಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ತಾತಳಗೇರ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ನನಗೆ 92 ಅಂಕಗಳನ್ನು ಗಳಿಸಿದ ಸೈನ್ಸ್ ವಿಭಾಗದಲ್ಲಿ ಸನ್ಮಾನ ಮಾಡಿದ್ದೇವೆ. ಅದನ್ನು ನೋಡಿ ನನಗೆ ಭಾಳ ತುಂಬ ಖುಷಿ ಆಗ್ತಿದೆ. ನಾನು ಇನ್ನೂ ಈ ಸಪೋರ್ಟಿಂದ ಮುಂದೆ ಹೋಗಲು ಭಾಳ ಅನುಭವದಿಂದ ಮುಂದೆ ಹೋಗಲು. ಯಾದಗಿರಿ ತಾಲೂಕು ಅಲ್ಲ, ರಾಜ್ಯಾದ್ಯಂತ ಪ್ರತಿಯೊಬ್ಬರು ಸಸಿ ನೆಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದಿಂದ ಸುಮಾರು 5,000 ಸಸಿಗಳನ್ನು ನೆಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಅದ. ಇವತ್ತು ಚಾಲುವಾಗಿದ್ದನ್ನು ಸುಮಾರು ಆಗಸ್ಟ್ವರೆಗೆ ಸುಮಾರು 5,000 ಸಸಿ ಹಚ್ಚಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಅದ. ಅದರಲ್ಲಿ ವಿಶೇಷವಾಗಿ ಇವತ್ತು ತಾತಳಗಿರಿ ಗ್ರಾಮದಿಂದ ಅದ್ದೂರಿಯಾಗಿ ಸಸಿ ನೆಡುವ ಕಾರ್ಯಕ್ರಮ ವಿನೂತನವಾಗಿ ಆರಂಭಗೊಂಡಿದ್ದಕ್ಕೆ ನೋಡಿದರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಸಸಿ ಹಂಚಲು ಪ್ರೋತ್ಸಾಹ ಮಾಡಬೇಕು. ಎಲ್ಲ ರೈತರು, ಶಾಲಾ ಮಕ್ಕಳು ಇವತ್ತು ತಾತಳಗಿರಿ ಗ್ರಾಮದ ಶಾಲಾ ಆವರಣದಲ್ಲಿ ಇವತ್ತಿನ ದಿವಸ ಶಿಕ್ಷಕರು ಮತ್ತು ಮಕ್ಕಳ ಮತ್ತು ಗ್ರಾಮಸ್ಥರು, ಮಹಿಳೆಯರು ಎಲ್ಲರೂ ನೇತೃತ್ವದಲ್ಲಿ ಇವತ್ತೇನದ ವಿನೂತನವಾಗಿ ಎತ್ತಿನ ಬಂಡಿಯಲ್ಲಿ ಸಸಿಗಳನ್ನಿಟ್ಟು ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗ್ಯದ. ಮುಂದಿನ ದಿವಸದಲ್ಲಿ ಎಲ್ಲ ಗ್ರಾಮಗಳ ಹೋಬಳಿದಲ್ಲಿ ಎಲ್ಲ ಗಿಡಗಳನ್ನು ಹಚ್ಚಿ ಅದು ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಎಲ್ಲರ ಜವಾಬ್ದಾರಿ ಆದ. ಸಸಿಯನ್ನು ಮಕ್ಕಳ ಹೆಸರಿಟ್ಟು ಬೆಳೆಸ್ಬೇಕಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಅದ. ಒಂದೊಂದು ಸಸಿಗೆ ಒಂದೊಂದು ಮಕ್ಕಳ ಹೆಸರಿಡಬೇಕು. ಇಟ್ಟು ಬೆಳೆಸಿದಾಗ ಮಾತ್ರ ಅವಕ್ಕೆ ಪೋಷಣೆ ಮಾಡಿದಾಗ ಮುಂದಿನ ದಿವಸದಲ್ಲಿ ನಮ್ಮ ಉಸಿರಾಟಕ್ಕೆ ನಾವು ಅನುಕೂಲ ಆಗ್ತದ. ಹಸಿರನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತಕ್ಕಂಥ ಕಾರ್ಯಕ್ರಮ ಉಮೇಶ್ ಮುದ್ನಾಳ್ ಅವರ ನಡೆ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಇವತ್ತು ಅದ್ದೂರಿಯಾಗಿ ಚಾಲೆಂಜ್ ಸಿಕ್ಕದ. ಮುಂದಿನ ದಿವಸ ಕೂಡ 3 ತಿಂಗಳಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮುಕ್ತಾಯಕ್ಕೂ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೂ ನಿರ್ಧರಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರ್ಯಕ್ರಮದಲ್ಲಿ ಜೈವಂತ ದಳಪತಿ, ಜಲ್ಲಪ್ಪ, ರಫೀಕ್ ಪಟೇಲ್, ಬಾಬಾ ಖಾನ್, ಮಲ್ಲಿಕಾರ್ಜುನ್, ಎಸ್ಟಿಎಂಸಿ, ಶರಣಪ್ಪ ವಸಾವಣ್ಣ, ಹುಸೇನಪ್ಪ, ಇಬ್ರಾಹಿಂ, ಸಣ್ಣ ಹನುಮಂತ, ಬಾಲಪ್ಪ, ಶರಣಪ್ಪ, ಸಣ್ಣ ಮರುಗಪ್ಪ, ತಾಯಪ್ಪ, ಸಾಬಣ್ಣ, ಯಂಕಪ್ಪ, ಭೀಮಪ್ಪ, ಸಣ್ಣ ಶಿವಪ್ಪ, ವಾಳಪ್ಪ, ಸಾಬಣ್ಣ, ಶೇಖಪ್ಪ, ಶಂಕರಪ್ಪ, ಸಾಬಣ್ಣ, ಆಶಪ್ಪ, ಸಿದ್ದಪ್ಪ, ಲಕ್ಷ್ಮಣ್ಣ, ನಾಗಪ್ಪ, ಮಡಿವಾಳ, ಭೀಮಪ್ಪ, ಬಾಲಪ್ಪ, ದುರ್ಗಪ್ಪ, ಕಾಸಿಂ, ಕಾಶಮ್ಮ, ಶರಣಪ್ಪ, ಮಲ್ಲಮ್ಮ, ಲಿಂಗಮ್ಮ, ಹನುಮವ್ವ, ನಾಗಮ್ಮ, ಶಾಂತಮ್ಮ, ಮಲ್ಲಮ್ಮ, ಶರಣಮ್ಮ, ಮಾದೇವಮ್ಮ, ಹನುಮವ್ವ, ಗೊಂಜಲಮ್ಮ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.